ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ದಿನೇಶ್ ಬೈರೇಗೌಡ ಮಾತಾಡ್ತಿದ್ದೀನಿ, ಮಣಿ ಹಾಸ್ಪಿಟಲ್ ಹಾಸನ್ನು. ನೀವೆಲ್ಲ ನೋಡ್ತಾ ಇದ್ದೀರಾ, ಕಳೆದ 3-4 ತಿಂಗಳಿಂದ ಜನರಲ್ಲಿ ತುಂಬ ಗಾಬರಿಯಾಗಿ ಹೋಗಿದೆ ಡೆಂಗು ಅಂತ. ನೀವು ಫಸ್ಟ್ ನೋಡಬೇಕಾಗಿರೋ ಸಿಂಪ್ಟಮ್ಸ್ ಇಷ್ಟೇನೆ. ಅದರಲ್ಲಿ ಫೀವರ್ ಬರುತ್ತೆ, ಹೆಡ್ಏಕ್ ಬರುತ್ತೆ, ಬಾಡಿ ಏಕ್ಸ್ ಬರ್ತದೆ, ಅಂದರೆ ದೇಹದ ಎಲ್ಲ ಭಾಗಗಳಲ್ಲಿ ನೋವಾಗ್ತಾ ಇರ್ತವೆ, ಕೈ ಕಾಲು ಮಂಡಿ ನೋವುಗಳಾಗೆ. ಫೀವರು ಹೆಡ್ಏಕ್ ಕಾಮನ್ ಆಗಿ ಬರುತ್ತೆ. ಈ ವರ್ಷ ಅದ್ರ ಜೊತೆಗೆ ಹೊಟ್ಟೆ ನೋವು, ವಾಂತಿ ಮತ್ತು ಲೂಸ್ ಮೋಷನ್ ಬೇದಿನೂ ಸೇರಿಕೊಂಡಿದೆ. ಸುಸ್ತಿರುತ್ತೆ, ತುಂಬ ಬಾಡಿಗೆ ತುಂಬಾನೇ ಸುಸ್ತಿರುತ್ತೆ. ಇದು ನೀವೆಲ್ಲ ತಿಳ್ಕೊಂಡಿರೋಂಗೆ ಗೊತ್ತೇ ಇದೆ ತುಂಬ ಜನಕ್ಕೆ, ಈ ಸೊಳ್ಳೆಯಿಂದ ಹರಡುತ್ತೆ ಅಂತ. ಇದರಲ್ಲಿ ಏನು ವಿಶಿಷ್ಟ ಅಂದರೆ, ಈ ಕಾಯಿಲೆ ಸೊಳ್ಳೆಗಳು, ಇದು ಏಡಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆ. ಇದೇ ಸೊಳ್ಳೆ ನಿಮಗೆ ಗೊತ್ತಿರೋಂಗೆ ಚಿಕನ್ ಗುನಿಯಾ ಮಾಡೋದು ಮತ್ತೆ ಝಿಕಾ ಎಲ್ಲ ಈ ಥರದ್ದೆಲ್ಲ ಇದೇ ಸೊಳ್ಳೆಯಿಂದ ಬರೋದು. ಇದೊಂದು RNA ವೈರಸ್ ಅನ್ನೋದು ಕಾಯಿಲೆ ಇದೆ. ಡೆಂಗು ಅನ್ನೋದು RNA ವೈರಸ್ ಸಂಬಂಧಪಟ್ಟಿದ್ದು. ಆ ವೈರಸ್ RNA ವೈರಸ್. ಈ ಸೊಳ್ಳೆ ಇದೆಯಲ್ಲ ಏಡಿಸ್ ಈಜಿಪ್ಟಿ ಅನ್ನೋದೊಂದು, ಅದು ಡೇ ಟೈಮಲ್ಲಿ ಬಗ್ ಕಚ್ಚುತ್ತೆ ಜಾಸ್ತಿ. ತುಂಬಾ ಜನ ಏನಂದ್ರೆ ನೈಟ್ ಕಾಯಿಲ್ ಹಾಕೊಳ್ತೀರಾ, ಡೇ ಕಾಯಿಲ್ ಹಾಕೊಳ್ಳೋ ಹ್ಯಾಬಿಟ್ಸ್ ಮಾಡ್ಕೊಳ್ಳಿ, ಅಥವಾ ರಿಪೆಲೆಂಟ್ಸ್ ಯೂಸ್ ಮಾಡೋದು. ಡೇ ಟೈಮಲ್ಲಿ ಕಚ್ಚುತ್ತೆ. ಮತ್ತು ಸಾಕ್ಸ್ಗಳೆಲ್ಲ ಹಾಕೊಂಡಿರಿ. ತುಂಬಾ ಬೈಟ್ಸ್ ನಾವು ನೋಡ್ತಾ ಇರ್ತೀವಿ, ಬಿಲೋ ದಿ ನೀ ಜಾಯಿಂಟ್ ಜಾಸ್ತಿ ಬೈಟ್ ಮಾಡುತ್ತೆ, ಕಾಲಿಂದ ಕೆಳಗಡೆ ಪೋರ್ಷನ್. ಸೊ ಸಾಕ್ಸ್ ಹಾಕೊಂಡಿರಿ, ಡೇ ಟೈಮಲ್ಲಿ ಕಾಯಿಲ್ ಹಾಕೊಂಡಿರಿ. ಕಾಮನ್ ಸಿಂಪ್ಟಮ್ಸ್ ನೀವು ನೋಡ್ಬೇಕಾದ್ರೆ ಇಷ್ಟೇ: ಜ್ವರ, ತಲೆನೋವು, ಹೊಟ್ಟೆ ನೋವು, ವಾಮಿಟಿಂಗ್, ಸುಸ್ತು, ಈ ತರ ಬರುತ್ತೆ. ಜಾಯಿಂಟ್ಸ್ ಪೇನ್ಗಳು ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದೇನು ಹೇಳ್ಬೇಕಂದ್ರೆ, ಇದು ಬಂದಾಗ ಜನ ತಿಳ್ಕೊಂಡಿರೋಂಗೆ ಪ್ಲೇಟ್ಲೆಟ್ಸ್ ಒಂದೇ ಅಲ್ಲ ಇಂಪಾರ್ಟೆಂಟ್. ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ನಾವಕ್ಕೆ ಡೆಂಗು ಟೆಸ್ಟ್ಗಳಂತ ಮಾಡ್ತೀವಿ, ನ್ಯಾಟ್ ಟೆಸ್ಟ್ ಅಂತ ಇರುತ್ತೆ. ಅದು ಮಾಡಿ ನಾವು ಆಂಟಿಜನ್ ಆಂಟಿಬಾಡಿ ಲೆವೆಲ್ಸ್ ಕಂಡಿಡ್ಕೊಂಡು ಪಾಸಿಟಿವ್ ಇದೆ ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ. ಜನ ತುಂಬಾ ಗಾಬರಿ ಆಗಿರ್ತೀರ, ಬಟ್ 60 to 70% ಆರಾಮ್ಸೆ ಹುಷಾರಾಗುತ್ತೆ. ಇದು ವೈರಸ್, ಎಲ್ಲ ವೈರಸ್ ಹಂಗೆ, ಇದು ಬೇಗನೆ ಹುಷಾರಾಗುತ್ತೆ. ಒಂದು 10-20% ಅಲ್ಲಿ ಅಡ್ಮಿಷನ್ ಬೇಕಾಗ್ತಾ ಹೋಗುತ್ತೆ. ಒಂದು 2-3% ಸೀರಿಯಸ್ ಆಗ್ತವೆ. ಡೆಂಗು ಫೀವರ್ ಅಂತ ಏನಿದೆ, ಅದು ಡೆಂಗು ಹೆಮರೇಜಿಕ್ ಫೀವರ್ ಅಂತ ಆಗುತ್ತೆ, ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಆಗುತ್ತೆ. ಈ ಹೆಮರೇಜಿಕ್ ಫೀವರ್ ಶಾಕ್ ಸಿಂಡ್ರೋಮ್ ಅಲ್ಲಿ ಬ್ಲೀಡಿಂಗ್ ಇರುತ್ತೆ, ಬ್ಲೀಡ್ಸ್ ಆಗ್ತವೆ. ಪೆಟಿಕೇಸ್ ಅಂತ ರ್ಯಾಷಸ್ ಹೇಳ್ತೀವಿ, ಬ್ಲೀಡಿಂಗ್ ಪಾಯಿಂಟ್ಸ್ ತರ ರ್ಯಾಷಸ್ ಬರುತ್ತೆ, ಬ್ಲೀಡಿಂಗ್ ಆಗುತ್ತೆ. ನೋಸಲ್ಲಿ ಆಗ್ಬೋದು, ಹೊಟ್ಟೆಲ್ಲಿ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು. ಮತ್ತೆ ತುಂಬಾ ಸುಸ್ತಾದ್ರೆ ಶಾಕ್ಗೆ ಹೋಗ್ತಾರೆ, ಅವಾಗ ಅಡ್ಮಿಷನ್ಸ್ ಎಲ್ಲ ಮಾಡ್ಬೇಕಾಗುತ್ತೆ. ಕೆಲವು ಟೈಮಲ್ಲಿ ತುಂಬಾನೇ ಸೀರಿಯಸ್ ಆಗಿ ಡೆತ್ಗಳೆಲ್ಲ ಆ ಕೇಸಸ್ ಅಲ್ಲಿ ನೋಡಿದ್ವು ಶಾಕ್ ಸಿಂಡ್ರೋಮ್ ಅಲ್ಲಿ. ಅದ್ ಬಿಟ್ರೆ ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡ್ತೀವಿ. ಇದರಲ್ಲಿ ನೀರಂಶ ಜಾಸ್ತಿ ಕೊಡ್ಬೇಕು. ನೀವು ಒಳ್ಳೆ ಫುಡ್, ಫ್ಯಾಟಿ ಫುಡ್ ಇರಬಾರ್ದು. ಫುಡ್ ಅಲ್ಲಿ ಜಾಸ್ತಿ ನೀರಂಶ ಇರಬೇಕು. ಹಣ್ಣು ಸೊಪ್ಪು ತರಕಾರಿಗಳು ತಿನ್ಬೇಕು, ಜಾಸ್ತಿ ನೀರು ಕುಡಿಬೇಕು. ಫ್ಲೂಯಿಡ್ ನ ಬ್ಯಾಲೆನ್ಸ್ ಮಾಡ್ಕೋಬೇಕು. BP ನ ಕಂಟ್ರೋಲ್ ಇಟ್ಕೊಳ್ತೀವಿ, ಫ್ಲೂಯಿಡ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಬಟ್ ಅಷ್ಟೇ ಇಂಪಾರ್ಟೆನ್ಸ್ ಪ್ಲೇಟ್ಲೆಟ್ ಕೊಡ್ತೀವಿ. ಬಟ್ ಜನ ತಿಳ್ಕೊಂಡಿರೋ ಪ್ಲೇಟ್ಲೆಟ್ಸ್ ಒಂದೇ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಅಲ್ಲ. ಅಲ್ಲಿ BP ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಬಾಡಿನ ಹೈಡ್ರೇಷನ್ ಇಟ್ಕೊಂಡಿರ್ತೀವಿ. ಹಾಗೆ ಮಾಡಿ ಸುಸ್ ಕಂಟ್ರೋಲ್ ಮಾಡ್ಕೊಳ್ತೀವಿ. ಶಾಲೆಗಳಿಗೂ ಕೆಲವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ, ಪ್ರಿನ್ಸಿಪಲ್ಸ್ ಅಂಡ್ ಹೆಡ್ ಮಾಸ್ಟರ್ಸ್ಗೆ, ಮ್ಯಾನೇಜ್ಮೆಂಟ್ಗೆಲ್ಲ. ಆದಷ್ಟು ಸದ್ಯಕ್ಕೆ ಟೈಮಿಂಗ್ ಅಟ್ಲೀಸ್ಟ್ ಇನ್ನೊಂದು 3-4 ತಿಂಗಳು ತನಕನಾದ್ರು ಎಲ್ಲ ಸ್ಕೂಲ್ಗಳಲ್ಲೂ ಕಾಯಿಲ್ಸ್ ಯೂಸ್ ಮಾಡಿ ಅಂತ, ಡೇ ಟೈಮ್ ಕಾಯಿಲ್ಸ್ ಹಾಕೊಂಡಿರಿ. ಮತ್ತು ಮಕ್ಕಳಿಗೆಲ್ಲ ಶೂಸ್ ಸಾಕ್ಸ್ ಅಲ್ಲಿ ಬರಕ್ಕೆ ಹೇಳಿ ಅಂತ. ಇನ್ನು ಮಾಸ್ಕಿಟೋಸ್ ಅಂತೂ ಸಾದಷ್ಟು ಸ್ಪ್ರೇ ಮಾಡಿಟ್ಕೊಳ್ಳಿ. ಬೇರೆ ಎಲ್ಲ ಮಾಸ್ಕಿಟೋಸ್ ನೀವು ನೋಡ್ದಂಗೆ ಗಲೀಜ್ ಕಡೆ, ಡ್ರೈನೇಜ್ ಕಡೆ, ಕೊಚ್ಚೆಗಳು ಇರೋ ಕಡೆ ಬೆಳೆದ್ರೆ, ಈ ಡೆಂಗುದು ಮಾಸ್ಕಿಟೋಗೆ ಏನ್ ಕೆಪಾಸಿಟಿ, ಅದು ಫ್ರೆಶ್ ವಾಟರ್ಲೇ ಬೆಳೆಯುತ್ತೆ. ಅದು ಸ್ವಿಮ್ಮಿಂಗ್ ಪೂಲಲ್ಲೂ ಬೆಳೀತದೆ, ಮನೇಲಿರೋ ಪಾಟ್ಸ್ ಅಲ್ಲೂ ಬೆಳೀತದೆ. ಮನೆ ಮುಂದೆ ಇರೋ ನಿಂತಿರೋ ಯಾವುದೊಂದು ತೆಂಗಿನ ಚಿಪ್ಪಲ್ಲಿ ನೀರಲ್ಲಿ, ಅದು ಪ್ಲಾಸ್ಟಿಕ್ ಟೈರ್ಸ್ ಮೇಲೆ ಎಲ್ಲೇ ನೀರು ನಿಂತಿದ್ರು, ಪಾಟ್ಸ್ ಅಲ್ಲಿ ನೀರು ನಿಂತಿದ್ರು, ಅಲ್ಲೂ ಬಂದು ಫ್ರೆಶ್ ಆಗಿ ಬ್ರೀಡ್ ಆಗ್ಬಿಡುತ್ತೆ ಅದು. ಸೊ ಫ್ರೆಶ್ ವಾಟರ್ ಅಲ್ಲೂ ಬೆಳೆಯೋದ್ರಿಂದ ಮನೆ ಸುತ್ತಮುತ್ತ ಒಂದು ನೀರು ನಿಲ್ಲಂಗೆ ನೋಡ್ಕೋಬೇಕು. ಆಮೇಲೆ ಇದು ಡ್ರೈನೇಜ್ ಏರಿಯಲ್ಲೇ ಬೆಳಿಬೇಕು, ಹಾಗೇನಿಲ್ಲ, ಎಲ್ಲಿ ಬೇಕಿರೋ ಮಾಸ್ಕಿಟೋಸ್ ಬ್ರೀಡ್ ಆಗುತ್ತೆ.